ಹೋಮ್ ಗ್ರೌಂಡ್ ಅಂತ ಬಂದಾಗ ಕ್ರಿಕೆಟ್ನಲ್ಲಿ ಎಲ್ಲ ಟೀಮ್ಗಳು ಕೂಡ ಸ್ಟ್ರಾಂಗೆ. ಅದರಲ್ಲೂ ಟೀಮ್ ಇಂಡಿಯಾವನ್ನಂತೂ ಕೇಳೋದೇ ಬೇಡ. ಟೆಸ್ಟ್ನಲ್ಲಂತೂ ನಮ್ಮ ನೆಲದಲ್ಲಿ ಭಾರತವನ್ನು ಮಣಿಸೋದು ಸಾಧ್ಯವೇ ಇಲ್ಲ. ಅಷ್ಟರ ಮಟ್ಟಿಗೆ ನಮ್ಮವರು ನಮ್ಮ ನೆಲದಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ. ಅದಕ್ಕೆ ಸಾಕ್ಷಿ 17 ಸ್ಟ್ರೈಟ್ ಸೀರೀಸ್ ವಿನ್. ಸ್ನೇಹಿತರೆ, ಈ ವಿಚಾರ ನಿಮಗೆ ಗೊತ್ತೇ ಇರುತ್ತೆ. ಇಂಗ್ಲೆಂಡ್ ವಿರುದ್ಧದ 4ನೇ ಟೆಸ್ಟ್ ಗೆದ್ದು ಟೀಮ್ ಇಂಡಿಯಾ ಸತತ 17ನೇ ಬಾರಿಗೆ ಭಾರತದಲ್ಲಿ ಟೆಸ್ಟ್ ಸೀರೀಸ್ ಕೂಡ ಗೆದ್ದಿದೆ. ಕಳೆದ 17 ಸೀರೀಸ್ಗಳಲ್ಲಿ ಅಂದರೆ ಭಾರತದಲ್ಲಿ ನಡೆದಂತಹ ಟೆಸ್ಟ್ ಸೀರೀಸ್ನಲ್ಲಿ ಒಂದೇ ಒಂದು ಬಾರಿ ಕೂಡ ಒಪೋಸಿಟ್ ಟೀಮನ್ನು ಅವರು ಗೆಲ್ಲೋಕ್ಕೆ ನಮ್ಮವರು ಅವಕಾಶ ನೀಡೇ ಇಲ್ಲ. ಒಪೋಸಿಟ್ ಟೀಮ್ಗೆ ಸೀರೀಸ್ ವಿನ್ ಆಗೋಕ್ಕೆ ನಮ್ಮವರು ಚಾನ್ಸ್ ಕೊಟ್ಟೇ ಇಲ್ಲ. ಟೀಮ್ ಇಂಡಿಯಾ ಮ್ಯಾಚ್ಗಳನ್ನು ಸೋತಿದೆ, ಆದರೆ ಸೀರೀಸ್ ಡಿಫೀಟ್ ಅಂತೂ ಆಗಿಲ್ಲ. ಈ ಎಪಿಸೋಡ್ನಲ್ಲಿ ಟೀಮ್ ಇಂಡಿಯಾ ಯಾರ್ಯಾರ ಜೊತೆಗೆ ಸೀರೀಸ್ ಗೆದ್ದಿದೆ, ಯಾವಾಗ ಯಾವ ಟೀಮನ್ನು ಮಣಿಸಿದೆ ಅನ್ನೋ ಬಗ್ಗೆ ಮಾಹಿತಿ ಕೊಡ್ತೀನಿ. ಜೊತೆಗೆ ಯಂಗ್ ಕ್ರಿಕೆಟರ್ಸ್ಗಳಿಗೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಒಂದು ಖಡಕ್ ವಾರ್ನಿಂಗ್ ಮಾಡಿದ್ದಾರೆ. ಈ ವಾರ್ನಿಂಗ್ ಇಶಾನ್ ಕಿಶನ್ ಮತ್ತು ಶ್ರೇಯಸ್ ಅಯ್ಯರ್ ಅವರನ್ನು ಇಟ್ಕೊಂಡೇ ಈ ಮಾತನ್ನು ಹೇಳಿದ್ದಾರೆ ಅನ್ನೋ ಬಗ್ಗೆಯೂ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಇಡ್ತೀನಿ. ನಾನು ಕಿಶೋರ್ KB. ಕೊನೆ ತನಕ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ. ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ. 17 ಟೆಸ್ಟ್ ಸೀರೀಸ್ ವಿಕ್ಟ್ರಿ, ನೋ ಡೌಟ್ ಇದು ಗ್ರೇಟ್ ಅಚೀವ್ಮೆಂಟ್. ಭಾರತಕ್ಕೆ ಕ್ರಿಕೆಟ್ ಆಡೋಕ್ಕೆ ಬರೋ ಎಲ್ಲ ಒಪೋಸಿಟ್ ಟೀಮ್ಗಳ ಟಾರ್ಗೆಟ್ ಒಂದೇ ಆಗಿರುತ್ತೆ. ಅದು ಕೇವಲ ಭಾರತಕ್ಕೆ ಬರೋ ಟೀಮ್ಗಳು ಅಂತಲ್ಲ, ಈವನ್ ಟೀಮ್ ಇಂಡಿಯಾ ವಿದೇಶಗಳಿಗೆ ಹೋದರೂ ಅಷ್ಟೇ, ವಿದೇಶದ ನೆಲದಲ್ಲಿ ಅವರದ್ದೇ ನೆಲದಲ್ಲಿ ಅವರ ಟೀಮನ್ನು ಮಣಿಸಬೇಕು ಅನ್ನೋದು ನಮ್ಮ ಟಾರ್ಗೆಟ್ ಕೂಡ ಆಗಿರುತ್ತೆ. ಯಾಕಂದರೆ ಅದೊಂದು ಗ್ರೇಟ್ ಅಚೀವ್ಮೆಂಟ್ ಆಗಿರುತ್ತೆ. ಇಲ್ಲಿ ಭಾರತಕ್ಕೆ ಬರೋ ಟೀಮ್ಗಳ ಕಥೆಯೂ ಅಷ್ಟೇ, ಟೀಮ್ ಇಂಡಿಯಾವನ್ನು ಅವರದ್ದೇ ನೆಲದಲ್ಲಿ ಮಣಿಸಬೇಕು ಅನ್ನೋದು ಅವರ ಮೇನ್ ಟಾರ್ಗೆಟ್ ಆಗಿರುತ್ತೆ. ಒಂದು ವೇಳೆ ಭಾರತದಲ್ಲಿ ಸೀರೀಸ್ ಗೆದ್ದರೆ ಆ ಟೀಮ್ನ ಕ್ಯಾಪ್ಟನ್ಗೆ ಸಿಗೋ ಮೈಲೇಜ್ ನೆಕ್ಸ್ಟ್ ಲೆವೆಲ್ನಲ್ಲಿರುತ್ತೆ. ಯಾರೂ ಮಾಡದ ಸಾಧನೆಯನ್ನು ಆತ ಮತ್ತು ಆತನ ಟೀಮ್ ಮಾಡಿದಂತಾಗುತ್ತೆ. 2022ರಲ್ಲಿ ಆಸ್ಟ್ರೇಲಿಯಾದಲ್ಲಿ ಅಜಿಂಕ್ಯ ರಹಾನೆ ಕ್ಯಾಪ್ಟನ್ಸಿಯಲ್ಲಿ ಟೀಮ್ ಇಂಡಿಯಾ ಸೀರೀಸ್ ಗೆದ್ದಿರುವಾಗ ಅದನ್ನು ನಾವು ಯಾರು ಕೂಡ ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಆ ಒಂದು ಗೆಲುವಿನಿಂದ ರಹಾನೆ ಕ್ಯಾಪ್ಟನ್ಸಿ ಕೆಪಾಸಿಟಿ ಏನು ಅನ್ನೋದು ಪ್ರೂವ್ ಆಗಿತ್ತು. ರಿಷಬ್ ಪಂತ್ ಕೆರಿಯರ್ಗಂತೂ ಆ ಟೆಸ್ಟ್ ಸೀರೀಸ್ ದೊಡ್ಡ ಟರ್ನಿಂಗ್ ಪಾಯಿಂಟೇ ಆಯಿತು. ಆಗ ಕೋಚ್ ಆಗಿದ್ದ ರವಿಶಾಸ್ತ್ರಿ ಅಂತೂ ಆಸ್ಟ್ರೇಲಿಯಾದಲ್ಲಿ ಸೀರೀಸ್ ವಿನ್ ಆಗಿದ್ದು ಗಬ್ಬಾ ಟೆಸ್ಟ್ ಗೆದ್ದಿದೆ ಅನ್ನೋದೇ ನನ್ನ ಲೈಫ್ನ ಬೆಸ್ಟ್ ಮೂಮೆಂಟ್ ಏನಿದ್ದಾರೆ. ಕೇವಲ ಅದೊಂದೇ ಸೀರೀಸ್ ಅಲ್ಲ, ಪಾಕಿಸ್ತಾನದಲ್ಲಿ ಹೋಗಿ ಸೌರವ್ ಗಂಗೂಲಿ ಟೀಮ್ ಕೂಡ ಸೀರೀಸ್ ಗೆದ್ದಿದ್ದು ಕೂಡ ಒನ್ ಆಫ್ ದಿ ಗ್ರೇಟೆಸ್ಟ್ ಮೆಮೊರೇಬಲ್ ಅಚೀವ್ಮೆಂಟ್. ನಮ್ಮವರು ವಿದೇಶಗಳಲ್ಲಿ ಹೋಗಿ ಟೆಸ್ಟ್ ಸೀರೀಸ್ಗಳನ್ನು ಆಡಿ ಅಲ್ಲಿ ಗೆದ್ಕೊಂಡು ಕೂಡ ಬಂದಿದ್ದಾರೆ, ಸೀರೀಸ್ ಕೂಡ ಗೆದ್ಕೊಂಡು ಬಂದಿದ್ದಾರೆ. ಆದರೆ ಕಳೆದ 17 ಟೆಸ್ಟ್ ಸೀರೀಸ್ಗಳಲ್ಲಿ ಅಂದರೆ ಭಾರತದಲ್ಲಿ ನಡೆದಿರುವಂತಹ ಸೀರೀಸ್ಗಳಲ್ಲಿ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಇಂಗ್ಲೆಂಡ್, ಸೌತ್ ಆಫ್ರಿಕಾ ಹೀಗೆ ಹಲವು ಟೆಸ್ಟ್ ಕ್ರಿಕೆಟಿಂಗ್ ನೇಷನ್ಗಳು ಭಾರತಕ್ಕೆ ಬಂದು ಆಡಿ ಹೋಗಿವೆ. ಆದರೂ ಕೂಡ ಒಂದೇ ಒಂದು ಬಾರಿ ಕೂಡ ಅವರು ಸೀರೀಸ್ ಗೆದ್ದಿಲ್ಲ. ಟೀಮ್ ಇಂಡಿಯಾದ ಈ 17 ಸೀರೀಸ್ ವಿನ್ನಿಂಗ್ ಜರ್ನಿ ಹೇಗಿತ್ತು, ಇದು ಆರಂಭವಾಗಿದ್ದು ಯಾವಾಗ, ಯಾವ ಕ್ಯಾಪ್ಟನ್ನಿಂದ ಶುರುವಾದ ರೆಕಾರ್ಡ್ ಈಗ ರೋಹಿತ್ ಶರ್ಮಾವರೆಗೂ ತಲುಪಿದೆ ಅನ್ನೋದನ್ನು ಕೂಡ ಇಲ್ಲಿ ನೋಡ್ತಾ ಹೋಗೋಣ. 17 ಸೀರೀಸ್ ವಿನ್ನ ಈ ಟ್ರೆಂಡ್ ಶುರುವಾಗಿದ್ದು 2013ರಲ್ಲಿ. ಮಹೇಂದ್ರ ಸಿಂಗ್ ಧೋನಿ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಆಗಿದ್ದಾಗ ಭಾರತದಲ್ಲಿ ನಡೆದ ಟೆಸ್ಟ್ ಸೀರೀಸ್ಗಳನ್ನು ಕಂಟಿನ್ಯೂಸ್ ಆಗಿ ಟೀಮ್ ಇಂಡಿಯಾವೇ ಗೆಲ್ಲೋಕೆ ಶುರು ಮಾಡುತ್ತೆ. 2013ರಲ್ಲಿ ಆಸ್ಟ್ರೇಲಿಯಾ ಭಾರತ ಪ್ರವಾಸ ಕೈಗೊಳ್ಳುತ್ತೆ. ಆಗ ಆ ಸೀರೀಸ್ನಲ್ಲಿ ಭಾರತ 4-0 ಅಂತರದಿಂದ ಗೆಲುವು ದಾಖಲಿಸುತ್ತೆ. ಒಂದೇ ಒಂದು ಮ್ಯಾಚನ್ನು ಕೂಡ ಆ ಸೀರೀಸ್ನಲ್ಲಿ ಆಸ್ಟ್ರೇಲಿಯಾ ಗೆದ್ದಿರಲಿಲ್ಲ. ಆಗ ಮಹೇಂದ್ರ ಸಿಂಗ್ ಧೋನಿಯೇ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಆಗಿದ್ದರು. ನಂತರ 2015ರಲ್ಲಿ ವೆಸ್ಟ್ ಇಂಡೀಸ್ ಟೀಮ್ ಕೂಡ ಭಾರತ ಪ್ರವಾಸ ಕೈಗೊಳ್ಳುತ್ತೆ. ಆಗಲೂ ಅಷ್ಟೇ ವೆಸ್ಟ್ ಇಂಡೀಸ್ ತಂಡವನ್ನು 2-0 ಅಂತರದಿಂದ ನಮ್ಮವರು ಸೋಲಿಸ್ತಾರೆ, ಸೀರೀಸ್ ಗೆದ್ದುಕೊಳ್ತಾರೆ. 2016ರಲ್ಲಿ ಸೌತ್ ಆಫ್ರಿಕಾ ಟೀಮ್ ಭಾರತ ಪ್ರವಾಸ ಕೈಗೊಳ್ಳುತ್ತೆ. ಆಗ ಸೌತ್ ಆಫ್ರಿಕಾ ವಿರುದ್ಧವೂ ಭಾರತ 3-0 ಅಂತರದಲ್ಲಿ ಗೆಲುವು ದಾಖಲಿಸುತ್ತೆ. 2017ರಲ್ಲಿ ನ್ಯೂಜಿಲ್ಯಾಂಡ್ ತಂಡ ಭಾರತಕ್ಕೆ ಬರುತ್ತೆ. 3-0 ಅಂತರದಲ್ಲಿ ನ್ಯೂಜಿಲ್ಯಾಂಡನ್ನು ಕೂಡ ಸೋಲಿಸಿ ಅವರನ್ನು ಮನೆಗೆ ಕಳಿಸ್ತೀವಿ. 2017ರಲ್ಲೇ ಇಂಗ್ಲೆಂಡ್ ತಂಡ ಕೂಡ ಭಾರತಕ್ಕೆ ಪ್ರವಾಸ ಕೈಗೊಳ್ಳುತ್ತೆ. ಆಗ ಇಂಗ್ಲೆಂಡ್ ವಿರುದ್ಧವೂ ಅಷ್ಟೇ ಭಾರತ 4-0 ಅಂತರದಲ್ಲಿ ಸೀರೀಸ್ ಗೆಲ್ಲುತ್ತೆ. ಇಂಗ್ಲೆಂಡ್ ಒಂದೇ ಒಂದು ಮ್ಯಾಚನ್ನು ಕೂಡ 2017ರಲ್ಲೂ ಕೂಡ ಗೆಲ್ಲೋದಿಲ್ಲ. 2017ರಲ್ಲೇ ಬಾಂಗ್ಲಾದೇಶ ಕೂಡ ಪ್ರವಾಸ ಕೈಗೊಳ್ಳುತ್ತೆ. ಆಗ ಬಾಂಗ್ಲಾದೇಶ ವಿರುದ್ಧ ಭಾರತ 1-0 ಅಂತರದಲ್ಲಿ ಟೆಸ್ಟ್ ಸೀರೀಸನ್ನು ಗೆಲ್ಲುತ್ತೆ. ಇದಾದಮೇಲೆ 2017ರಲ್ಲೇ ಆಸ್ಟ್ರೇಲಿಯಾ ಕೂಡ ಭಾರತಕ್ಕೆ ಬರುತ್ತೆ. ಆಗ ಆಸ್ಟ್ರೇಲಿಯಾ ವಿರುದ್ಧ ಭಾರತ 2-1 ಅಂತರದಲ್ಲಿ ಸೀರೀಸನ್ನು ಗೆಲ್ಲುತ್ತೆ. ನಂತರ 2018ರಲ್ಲಿ ಶ್ರೀಲಂಕಾ ತಂಡ ಭಾರತ ಪ್ರವಾಸ ಕೈಗೊಳ್ಳುತ್ತೆ. ಶ್ರೀಲಂಕಾ ವಿರುದ್ಧ 1-0 ಅಂತರದಲ್ಲಿ ಭಾರತ ಗೆಲುವು ದಾಖಲಿಸುತ್ತೆ. 2018ರಲ್ಲಿ ಅಫ್ಘಾನಿಸ್ತಾನ ಕೂಡ ಭಾರತಕ್ಕೆ ಟೆಸ್ಟ್ ಆಡೋಕೆ ಅಂತ ಪ್ರವಾಸ ಕೈಗೊಳ್ಳುತ್ತೆ. ಈಗ ಅಫ್ಘಾನಿಸ್ತಾನ ಕೂಡ ಟೆಸ್ಟ್ ಕ್ರಿಕೆಟಿಂಗ್ ನೇಷನ್ ಆಗಿದೆ. ಅವರು 2018ರಲ್ಲಿ ಭಾರತ ಪ್ರವಾಸ ಕೈಗೊಂಡಿದ್ದರು. 1-0 ಅಂತರದಲ್ಲಿ ಭಾರತ ಅವರ ವಿರುದ್ಧ ಕೂಡ ಗೆಲುವು ದಾಖಲಿಸುತ್ತೆ. ನಂತರ 2019ರಲ್ಲಿ ವೆಸ್ಟ್ ಇಂಡೀಸ್ ಟೀಮ್ ಮತ್ತೊಮ್ಮೆ ಭಾರತ ಪ್ರವಾಸ ಕೈಗೊಳ್ಳುತ್ತೆ. 2-0 ಅಂತರದಲ್ಲಿ ವೆಸ್ಟ್ ಇಂಡೀಸನ್ನು ಮತ್ತೆ ಭಾರತ ಸೋಲಿಸುತ್ತೆ.
ನಂತರ 2020ರಲ್ಲಿ ಸೌತ್ ಆಫ್ರಿಕಾ ತಂಡ ಕೂಡ ಭಾರತ ಪ್ರವಾಸ ಕೈಗೊಳ್ಳುತ್ತೆ. ಸೌತ್ ಆಫ್ರಿಕಾವನ್ನ 3-0 ಅಂತರದಲ್ಲಿ ಭಾರತ ಸೋಲಿಸುತ್ತೆ. ಇಡೀ ಸೀರೀಸ್ ನಮ್ಮ ಕೈ ವಶವಾಗುತ್ತೆ. 2020ರಲ್ಲಿ ಬಾಂಗ್ಲಾದೇಶ ಕೂಡ ಭಾರತ ಪ್ರವಾಸ ಕೈಗೊಳ್ಳುತ್ತೆ. 2-0 ಅಂತರದಲ್ಲಿ ಬಾಂಗ್ಲಾ ವಿರುದ್ಧವೂ ಕೂಡ ಭಾರತ ಗೆಲ್ಲುತ್ತೆ. ನಂತರ 2021ರಲ್ಲಿ ಇಂಗ್ಲೆಂಡ್ ಮತ್ತೊಮ್ಮೆ ಭಾರತ ಪ್ರವಾಸ ಕೈಗೊಳ್ಳುತ್ತೆ. ಆಗ ಇಂಗ್ಲೆಂಡ್ ವಿರುದ್ಧ ಭಾರತ 3-1 ಅಂತರದಲ್ಲಿ ಗೆಲುವು ದಾಖಲಿಸುತ್ತೆ. ಒಂದು ಮ್ಯಾಚ್ ಅನ್ನಷ್ಟೇ ಆ ಸೀರೀಸ್ನಲ್ಲಿ ಇಂಗ್ಲೆಂಡ್ ಟೀಮ್ ಗೆದ್ದಿತ್ತು. 2022ರಲ್ಲಿ ನ್ಯೂಜಿಲೆಂಡ್ ಭಾರತ ಪ್ರವಾಸ ಕೈಗೊಳ್ಳುತ್ತೆ. ನ್ಯೂಜಿಲೆಂಡ್ ವಿರುದ್ಧವೂ ಅಷ್ಟೇ ಭಾರತ 1-0 ಅಂತರದಲ್ಲಿ ಗೆಲುವು ದಾಖಲಿಸುತ್ತೆ. 2022ರಲ್ಲೇ ಮತ್ತೊಮ್ಮೆ ಶ್ರೀಲಂಕಾ ಭಾರತ ಪ್ರವಾಸ ಕೈಗೊಳ್ಳುತ್ತೆ. 2-0 ಅಂತರದಲ್ಲಿ ಶ್ರೀಲಂಕಾ ವಿರುದ್ಧವೂ ಭಾರತ ಟೆಸ್ಟ್ ಸೀರೀಸ್ ಅನ್ನು ಗೆಲ್ಲುತ್ತೆ. ಇದಾದ್ಮೇಲೆ 2023ರಲ್ಲಿ ಆಸ್ಟ್ರೇಲಿಯಾ ಭಾರತ ಪ್ರವಾಸ ಕೈಗೊಳ್ಳುತ್ತೆ. ಆಸ್ಟ್ರೇಲಿಯಾ ವಿರುದ್ಧ 2-1 ಅಂತರದಲ್ಲಿ ಆಗ ಸೀರೀಸ್ ಅನ್ನ ಭಾರತವೇ ಗೆಲ್ಲುತ್ತೆ. ಇನ್ನು 2024ರಲ್ಲಿ ಅಂದರೆ ಈಗ ಇಂಗ್ಲೆಂಡ್ ವಿರುದ್ಧ 5 ಮ್ಯಾಚ್ಗಳ ಟೆಸ್ಟ್ ಸೀರೀಸ್ ನಡೀತಾ ಇದೆ. ಈ ಪೈಕಿ ಈಗಾಗಲೇ ಭಾರತ 3-1 ಅಂತರದಲ್ಲಿ 4 ಟೆಸ್ಟ್ ಮ್ಯಾಚ್ಗಳು ನಡೆದಿದೆ. 3-1 ಅಂತರದಲ್ಲಿ ಸೀರೀಸ್ ಗೆದ್ದಾಗಿದೆ. ಇನ್ನೊಂದು ಟೆಸ್ಟ್ ಬಾಕಿ ಇದೆ, ಅಲ್ಲೂ ಕೂಡ ಗೆದ್ರೆ 4-1 ಅಂತರದಲ್ಲಿ ಇಂಗ್ಲೆಂಡ್ ಅನ್ನು ಕೂಡ ಮಣಿಸಿದಂತಾಗತ್ತೆ. ಇದು ಟೆಸ್ಟ್ ಕ್ರಿಕೆಟ್ನಲ್ಲಿ ಕಳೆದ 17 ಸೀರೀಸ್ಗಳಲ್ಲಿ ಟೀಮ್ ಇಂಡಿಯಾ ಭಾರತದಲ್ಲೇ ಎಲ್ಲ ಸೀರೀಸ್ಗಳನ್ನು ಗೆದ್ದಿರುವಂತಹ ರೆಕಾರ್ಡ್. ಅಂದರೆ 17 ಸೀರೀಸ್ಗಳಲ್ಲೂ ಕೂಡ ನಮ್ಮವರು ನಮ್ಮ ನೆಲದಲ್ಲಿ ಒಂದೇ ಒಂದು ಸೀರೀಸನ್ನು ಕೂಡ ಬೇರೆ ದೇಶದವರಿಗೆ ಬಿಟ್ಟುಕೊಟ್ಟಿಲ್ಲ. ಹೀಗಾಗಿ ಟೀಮ್ ಇಂಡಿಯಾ ತಮ್ಮದೇ ನೆಲದಲ್ಲಿ ಎಷ್ಟು ಸ್ಟ್ರಾಂಗ್ ಟೀಮ್ ಅನ್ನೋದಕ್ಕೆ ಈ ಡೇಟಾವೇ ಒಂದು ಸಾಕ್ಷಿ. ಇವೆಲ್ಲದರ ಮಧ್ಯೆ ಇಂಗ್ಲೆಂಡ್ ವಿರುದ್ಧದ ಸೀರೀಸ್ ಗೆದ್ದ ಬಳಿಕ ಕ್ಯಾಪ್ಟನ್ ರೋಹಿತ್ ಶರ್ಮಾ ನೀಡಿರೋ ಒಂದು ಸ್ಟೇಟ್ಮೆಂಟ್ ಈಗ ಸಂಚಲನ ಸೃಷ್ಟಿಸಿದೆ. ಯಂಗ್ಸ್ಟರ್ಸ್ಗಳಿಗೆ ರೋಹಿತ್ ಶರ್ಮಾ ಒಂದು ಕ್ಲಿಯರ್ ಆಗಿ ಮೆಸೇಜ್ ಪಾಸ್ ಮಾಡಿದ್ದಾರೆ. ನಾವು ಹಸಿವು ಇರುವವರಿಗೆ ಮಾತ್ರ ಟೀಮ್ನಲ್ಲಿ ಆಡೋಕ್ಕೆ ಚಾನ್ಸ್ ಕೊಡ್ತೀವಿ ಅಂತ ರೋಹಿತ್ ಶರ್ಮಾ ಹೇಳಿದ್ದಾರೆ. ಆದರೆ ಅತ್ಯುತ್ತಮವಾಗಿ ಆಡಬೇಕು, ಬ್ಯಾಟ್ಸ್ಮನ್ ಆದವನಿಗೆ ರನ್ ಮಾಡಬೇಕು ಅನ್ನೋ ಹಠ ಇರಬೇಕು, ಬೌಲರ್ ಆದವನಿಗೆ ವಿಕೆಟ್ ತೆಗಿಬೇಕು ಅನ್ನೋ ಛಲ ಇರಬೇಕು, ದೇಶಕ್ಕಾಗಿ ತಂಡಕ್ಕಾಗಿ ಆಡಬೇಕು, ಮ್ಯಾಚ್ ಗೆಲ್ಲಿಸಿಕೊಡ್ಬೇಕು ಅನ್ನೋ ಹಠ ಇರುವವರನ್ನ ಮಾತ್ರ ಟೀಮ್ಗೆ ಪಿಕ್ ಮಾಡ್ತೀವಿ ಅಂತ ರೋಹಿತ್ ಶರ್ಮಾ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ಹಠವೇ ಇಲ್ಲದವರನ್ನ ಟೀಮ್ಗೆ ಸೇರಿಸಿಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅನ್ನೋ ಮಾತನ್ನು ಕೂಡ ಇಲ್ಲಿ ರೋಹಿತ್ ಶರ್ಮಾ ಹೇಳಿದ್ದಾರೆ. ಹಾಗೆಯೇ ಈಗಿನ ಟೀಮ್ ಬಗ್ಗೆಯೂ ಮಾತನಾಡಿರೋ ರೋಹಿತ್, ಸದ್ಯ ನಮ್ಮ ತಂಡದಲ್ಲಿ ಹಸಿವು ಹಠ ಇಲ್ಲದ ಆಟಗಾರ ಅಂತ ಯಾರು ಕೂಡ ಇಲ್ಲ, ಎಲ್ಲರೂ ಕೂಡ ಸಿಕ್ಕ ಅವಕಾಶವನ್ನು ಚೆನ್ನಾಗಿ ಬಳಸ್ಕೊಳ್ಬೇಕು ಅನ್ನೋ ಗುರಿಯನ್ನೇ ಹೊಂದಿದ್ದಾರೆ ಅನ್ನೋದು ರೋಹಿತ್ ಶರ್ಮಾರ ಮಾತು. ರೋಹಿತ್ ಶರ್ಮಾರ ಈ ಸ್ಟೇಟ್ಮೆಂಟ್ ಬಂದಿರೋ ಟೈಮಿಂಗ್ ಬಗ್ಗೆ ಇಲ್ಲಿ ಹೇಳಲೇಬೇಕು. ಇಶಾನ್ ಕಿಶನ್ ಮತ್ತು ಶ್ರೇಯಸ್ ಅಯ್ಯರ್ ವಿಚಾರವಾಗಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತೇ ಇದೆ. ರಣಜಿಯಲ್ಲಿ ಆಡುವಂತೆ BCCI ಮತ್ತು ಕೋಚ್ ರಾಹುಲ್ ದ್ರಾವಿಡ್ ಕೂಡ ಇಬ್ಬರಿಗೂ ಸಲಹೆ ಕೊಟ್ಟಿದ್ರು. ಆದರೆ ಇಬ್ಬರು ಕೂಡ ಈ ವರ್ಷ ಒಂದೇ ಒಂದು ರಣಜಿ ಮ್ಯಾಚನ್ನಾಗಲಿ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಟೂರ್ನಿಯನ್ನಾಗಲಿ ಆಡಿಲ್ಲ. ಹೀಗಾಗಿ ರಣಜಿ ಆಡಿದರಷ್ಟೇ IPLನಲ್ಲಿ ಮತ್ತು ಟೀಮ್ ಇಂಡಿಯಾದ ಪರ ಆಡೋಕ್ಕೆ ಅವಕಾಶ ನೀಡಲಾಗುತ್ತೆ ಅನ್ನೋ ಹೊಸ ರೂಲ್ಸನ್ನು ಕೂಡ ಅಪ್ಲೈ ಮಾಡೋಕ್ಕೆ ಈಗ BCCI ಪ್ಲ್ಯಾನ್ ಮಾಡ್ತಾ ಇದೆ. ಈಗ ರೋಹಿತ್ ಶರ್ಮಾ ಕೂಡ ಈ ವಿಚಾರವನ್ನು ತಲೆಯಲ್ಲಿಟ್ಕೊಂಡೇ ಈ ಸ್ಟೇಟ್ಮೆಂಟ್ ಕೊಟ್ಟಂತೆ ಕಾಣ್ತಾ ಇದೆ. ಹಾಗೆಯೇ ಕೆಲ ಯಂಗ್ಸ್ಟರ್ಸ್ಗಳು ಭಾರತದ ಪರ ಆಡೋದಕ್ಕಿಂತ ಹೆಚ್ಚಾಗಿ IPLಗೆ ಹೆಚ್ಚು ಪ್ರಿಫರೆನ್ಸ್ ನೀಡ್ತಾ ಇರೋ ಬಗ್ಗೆಯೂ ರೋಹಿತ್ ಶರ್ಮಾ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಂದರೆ ಇಶಾನ್ ಕಿಶನ್ ಮತ್ತು ಶ್ರೇಯಸ್ ಅಯ್ಯರ್ಗೆ ರೋಹಿತ್ ಶರ್ಮಾ ಇಂಡೈರೆಕ್ಟ್ ಆಗಿಯೇ ಮೆಸೇಜ್ ಪಾಸ್ ಮಾಡಿರಲೂಬಹುದು. ಅಂತೂ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ ಇಂಡಿಯನ್ ಯಂಗ್ ಟೀಮ್ ಟಾಪ್ ಕ್ಲಾಸ್ ಆಗಿ ಪರ್ಫಾರ್ಮ್ ಮಾಡಿದೆ. ಅದರಲ್ಲೂ ಟೆಸ್ಟ್ ಸೀರೀಸ್ನಲ್ಲಿ ಇಂಥ ಪರ್ಫಾರ್ಮೆನ್ಸ್ ಬಂದಿರೋದ್ರಿಂದ ರೋಹಿತ್ ಶರ್ಮಾ ಮತ್ತು ಕೋಚ್ ರಾಹುಲ್ ದ್ರಾವಿಡ್ ಅಂತೂ ಫುಲ್ ಎಕ್ಸೈಟ್ ಆಗಿದ್ರು. 4ನೇ ಮ್ಯಾಚ್ ಗೆದ್ದಾಗ ಟೀಮ್ ಇಂಡಿಯಾದ ಸೆಲೆಬ್ರೇಷನ್ ಬಗ್ಗೆ BCCI ಒಂದು ವಿಡಿಯೋ ರಿಲೀಸ್ ಮಾಡಿತ್ತು. ಅದರಲ್ಲಿ ದ್ರಾವಿಡ್ ಅಂತೂ ಹಲ್ಲು ಕಚ್ಚಿ ಫುಲ್ ಅಗ್ರೆಸಿವ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಇನ್ನು ರೋಹಿತ್ ಶರ್ಮಾ ಅಂತೂ ಕೇಳೋದೇ ಬೇಡ, ಯಾಕಂದರೆ ತಂಡದ ಕೆಲ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ಗಳು ಬೇರೆ ಆಡ್ತಾ ಇಲ್ಲ. KL ರಾಹುಲ್ ಇಂಜುರಿ ಆಗಿದ್ದಾರೆ, ಮೊಹಮ್ಮದ್ ಶಮಿ ಆಡ್ತಾ ಇಲ್ಲ, ಹಾಗೆ ಜಸ್ಪ್ರೀತ್ ಬುಮ್ರಾ ಅವರಿಗೂ 4ನೇ ಟೆಸ್ಟ್ನಲ್ಲಿ ರೆಸ್ಟ್ ನೀಡಲಾಗಿತ್ತು. ಇನ್ನು ವಿರಾಟ್ ಕೊಹ್ಲಿ ಕೂಡ ಸೀರೀಸ್ನಲ್ಲಿ ಆಡಿಲ್ಲ. ಹೀಗೆ ಕೆಲ ಮೇಯ್ನ್ ಪ್ಲೇಯರ್ಸ್ಗಳೇ ತಂಡದಲ್ಲಿ ಆಡದೇ ಇರೋದ್ರಿಂದ ಅವರು ಇಲ್ಲದೇ ಇದ್ದರೂ ಕೂಡ ನಮ್ಮವರು ಈ ರೀತಿ ಯಂಗ್ಸ್ಟರ್ಸ್ಗಳೇ ಈ ರೀತಿ ಪರ್ಫಾರ್ಮ್ ಮಾಡಿರೋದು ಈಗ ನಿಜಕ್ಕೂ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದರಲ್ಲೂ ಇಂಗ್ಲೆಂಡ್ ಅಂತೂ ಒಂದು ಫುಲ್ ಫ್ಲೀಡ್ಸ್ ಟೀಮ್ ಕಟ್ಕೊಂಡೇ ಬಂದಿದೆ. ಆದರೆ ಅವರನ್ನು ಈ ರೀತಿ ಸೋಲಿಸಿದ್ರಿಂದಲೇ ಈಗ ಟೀಮ್ ಇಂಡಿಯಾದ ಕಾನ್ಫಿಡೆನ್ಸ್ ಮತ್ತು ಜೋಶ್ ಇನ್ನೊಂದು ಲೆವೆಲ್ ತಲುಪಿದೆ. ಈ ಸೀರೀಸ್ನಲ್ಲಿ ರೋಹಿತ್ ಶರ್ಮಾರ ಯಂಗ್ ಟೀಮ್ ಪರ್ಫಾರ್ಮೆನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆಯೇ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.